ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನ್ ಕತೆ ಕೇಳಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ವೋ. ಆ ಸಂಜೆ ನನ್ನ ಮನೆಯಿಂದ ಆಚೆಗೆ ಹಾಕಿದ್ರು ಅವಳು ನಿನ್ ಕಾಟ ಕಡೋದ್ ಬಿಡ್ತಿಲ್ಲ ಅಂತಂದ್ರೆ ಅವಳು ಇನ್ನೆಂತ ಮನೆಯಳಿನೋ. ಯಾಕೋ ಮೊದಲಿದ್ದಿದ್ದ ಕೋಪ ರೋಷ ಎಲ್ಲ ಈಗಿಲ್ಲ ಸಂದೀಪ. ಅವಳು ಒಂದು ಮಾತಾಡಿದ್ರೆ ನಾನು 100 ಮಾತಾಡ್ತಿದ್ದೆ. ಆದರೆ ಈಗ ಜಗಳ ಎಲ್ಲ ಯಾಕೆ ಬೇಕು ಅಂತ ಅನ್ಸುತ್ತೆ. ಮನೆಯವ್ರ ಜೊತೆನೂ ನೆಮ್ಮದಿಯಾಗಿರೋಕ್ಕಾಗ್ತಾ ಇಲ್ಲ. ಎಲ್ಲಿ ಹೋಗಿ ಯಾರಿಗೆ ಕೇಳಿದ್ರು ಕೆಲಸ ಕೊಡ್ತಾ ಇಲ್ಲ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಾಯಿಲ್ಲ. ಇದಕ್ಕೆಲ್ಲ ಇರೋದು ಒಂದೇ ಸೊಲ್ಯೂಷನು. ಮೊದಲು ನೀನು ಈ ಊರು ಬಿಟ್ಟು ಹೋಗ್ಬೇಕು. ಲವ್ ಸಂದೀಪ, ಅಪ್ಪ ಅಮ್ಮ ಅತ್ತೆ ನಾನು ಹುಟ್ಟಿರೋ ಊರನ್ನ ಬಿಟ್ಟು ಎಲ್ಲಿಗೆ ಹೋಗುವಂತಿದ್ಯೋ? ತಪ್ಪು ತಿಳ್ಕೊಬೇಡ ಮಗ. ಊರು ಬಿಟ್ಟು ಹೋಗು ಅಂತ ಹೇಳ್ತಲ್ಲ. ಇಲ್ಲೆಲ್ಲೂ ಕೆಲಸ ಸಿಗದೆ ಇದ್ದಾಗ ಬೇರೆಯವರಲ್ಲೂ ಕೆಲಸ ಮಾಡು ಅಂತ ಹೇಳ್ತಿದ್ದೀನಿ. ವಾರಕ್ಕೊಂದ್ಸಲ ತಿಂಗ್ಳಿಗೊಂದ್ಸಲ ಊರಿಗೆ ಬಾ. ಅಪ್ಪ ಅಮ್ಮಂಗೆ ನಿಂಗೆ ಕೆಲಸ ಸಿಗ್ತಿಲ್ಲ ಅನ್ನೋ ನೋವಿಗಿಂತ ಅಟ್ಲೀಸ್ಟ್ ದೂರದಲ್ಲಿ ಎಲ್ಲ ಒಂದು ಕೆಲಸ ಮಾಡ್ತಿದ್ದೆ ಅನ್ನೋ ಸಮಾಧಾನ ಏನಾದರೂ ಇರುತ್ತೋ? ನೀ ಹೇಳ್ತಾ ಇರೋದು ಸರಿಯಾಗಿದೆ. ಆದರೆ ಎಲ್ಲಿ ಹೋಗಲಿ, ಯಾವ ಊರಲ್ಲಿ ಕೆಲಸ ಹುಡುಕ್ಲಿ? ದೀಪಕ್ ಫೋನ್ ಮಾಡಿ ಅಲ್ಲೇನಾದರೂ ಕೆಲಸ ಇದೆ ಕೇಳೋ. ಏಯ್ ಇಲ್ಲ ಕಣ, ಈಗಾಗಲೇ ಪುಟ್ಟಿ ನನಗೆ ತುಂಬ ಸಹಾಯ ಮಾಡಿದ್ದಾಳೆ. ಮತ್ತೆ ಕೆಲಸದ ಬಗ್ಗೆ ಅವಳ ಹತ್ರನೇ ಸಹಾಯ ಕೇಳೋ ಚೆನ್ನಾಗಿರಲ್ಲ. ಆದರೆ ನೀ ಹೇಳಿದ ಪ್ಲ್ಯಾನ್ ಸರಿಯಾಗಿದೆ. ಬೆಂಗಳೂರಿಗೆ ಹೋಗಿ ಕೆಲಸ ಹುಡ್ಕೋದು ಒಳ್ಳೇದು ಅನ್ಸುತ್ತೆ. ಸರಿ, ಖರ್ಚಿಗೆ ಏನಾದರೂ ದುಡ್ಡು ಬೇಕು ಅಂತಂದರೆ ನಾನು ಅರೇಂಜ್ ಮಾಡಿ ಕೊಡ್ತೀನಿ. ಎಲ್ಲ ಹೋಗಿದ್ದು ಬಾ. ನೋಡು ಮಗ, ನೀನು ಹೊಸ ಮನುಷ್ಯ ಅಂತ ಅನ್ಸ್ಕೋಬೇಕು. ಎಲ್ಲರ ಮುಂದೆ ನೀನು ತಲೆ ನಿಲ್ಲಬೇಕು. ಸರಿ ಮಗ, ಖಂಡಿತ ನಿಮ್ಮೆಲ್ಲರ ನಂಬಿಕೆನೂ ಉಳಿಸ್ಕೋತೀನಿ. ಆರ್ಯನ್ಗೆ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಆಸೆ. ಅದಕ್ಕೆ ಅವನ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾನೆ. ಪಾಪ, ಬೆಳೆಯೋ ಮಕ್ಕಳಿಗೆ ಅಪ್ಪ ಅಮ್ಮ ಪ್ರೀತಿ ಸಿಗಲ್ಲ ಅಂದ್ರೆ ಅವ್ರು ತಾನೇ ಹೇಗೆ ಓದ್ತಾರೆ? ಏನೂ ಇಲ್ಲ ಅಂದ್ರೂ ದೇವ್ರ ಮಕ್ಕಳಿಗೆ ಅಪ್ಪ ಅಮ್ಮ ಪ್ರೀತಿ ಕೊಡಲೇಬೇಕು. ನನ್ಗೆ ಒಂದು ಅರ್ಥ ಆಗ್ತಿಲ್ಲ ಅಣ್ಣ. ಆರ್ಯನ್ಗೆ ಅಮ್ಮ ಇಲ್ಲ, ಆದ್ರೆ ಅಪ್ಪ ಇದ್ದಾರಲ್ವಾ, ಅವ್ರು ಯಾಕೆ ಅವನ್ನ ಮನೆ ಕರ್ಕೊಂಡು ಹೋಗ್ತಿಲ್ಲ? ಅವ್ರಿಗಲ್ಲಿ ಏನ್ ಸಮಸ್ಯೆ ಇರುತ್ತೋ ಏನೋ ದೀಪ. ಅಂದ್ರೆ ಮಗನ್ ಗೊತ್ತಾಗ್ದಂಗೆ ಇನ್ನೊಂದ್ ಮದ್ವೆ ಏನಾದ್ರು ಮಾಡ್ಕೊಂಡಿದಾರ? ಇಲ್ದೆ ಹೋದ್ರೆ ಮಗನ ತಾನಿರೋ ಕಡೆಗೆ ಕರ್ಕೊಂಡು ಹೋಗ್ಬೋದಲ್ವಾ? ಎಂತ ಸಮಸ್ಯೆ ಇದ್ರು ತಿಂಗ್ಳಿಗೆ ಒಂದ್ಸಲನಾದ್ರೂ ಕರ್ಕೊಂಡು ಹೋಗ್ಬೋದಲ್ವಾ ಅಣ್ಣ? ಹೌದು. ಅವ್ರಪ್ಪ ಸಿಗ್ಲಿ, ನೀವ್ ಯಾಕೆ ಈ ತರ ನಿಮ್ ಮಗಂಗ್ ಅನ್ಯಾಯ ಮಾಡ್ತಿದ್ದೀರಾ ಅಂತ ನಾನೇ ಕೇಳ್ತೀನಿ. ದೀಪ, ನಿನಗೊಂದು ವಿಷಯ ಹೇಳ್ಬೇಕು. ಏನಣ್ಣ ಹೇಳಿ. ಅದು ಆರ್ಯನಪ್ಪ. ಅಣ್ಣ ಒಂದ್ ನಿಮಿಷ. ಅಯ್ಯೋ, ಹಸ್ಬೆಂಡು ದಿಸಿಂಗ್ ಫೋನ್ ಮಾಡ್ತಿದ್ದಾರೆ. ಇರಿ ಮಾತಾಡ್ಬಿಡ್ತೀನಿ. ಹಲೋ. ಹಾಯ್ ದಿಶಾ, ಹೌ ಆರ್ ಯು? ನನ್ಗೇನಾಗಿದೆ, ಚೆನ್ನಾಗಿದ್ದೀನಿ. ಮತ್ತೆ ಇವತ್ತು ಆಫೀಸಿಗೆ ಬರೋಕ್ಕಾಗಲ್ಲ ಅಂತ ಸಿಕ್ ಲೀವ್ ಹಾಕಿದ್ದೀರಾ? ಅಪ್ಪ ಅದಾ ಅದು ಮನೇಲಿ ಒಬ್ಳೇ ಇರ್ಬೇಕು ಅಂತ ಅನಿಸ್ತು, ಅದಕ್ಕೆ. ಬರೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾನೇ ಲೀವ್ ಗ್ರಾಂಟ್ ಮಾಡ್ತಿದ್ದೆ. ಇಟ್ಸ್ ಓಕೆ. ಸರಿ, ನೀವು ಹುಷಾರಾಗಿ ಇದ್ದೀರಾ ಅಂದಮೇಲೆ ಇವತ್ತು ನಮ್ಮ ಮನೆಗೆ ಬರಬೇಕು. ಏನು ಹೇಳ್ತಿದ್ದೀರಾ ಮಿಸ್ಟರ್ ಚಿರಾಗ್? ನಾನು ಯಾಕೆ ನಿಮ್ಮ ಮನೆಗೆ ಬರಬೇಕು? ಅದು ಅಪ್ಪ ಮನೇಲಿ ನಿಮಗೋಸ್ಕರ ಒಂದು ಡಿನ್ನರ್ ಇಟ್ಕೊಂಡಿದ್ದಾರೆ ಇವತ್ತು. ನೀವೇ ಅದಕ್ಕೆ ಸ್ಪೆಷಲ್ ಗೆಸ್ಟ್. ಸೊ ಪ್ಲೀಸ್ ಬರೋಕ್ಕಾಗಲ್ಲ ಅಂತ ಹೇಳ್ಬೇಡಿ. ಶೋರ್, ಬರ್ತೀನಿ. ಥ್ಯಾಂಕ್ ಯು. ಲೊಕೇಶನ್ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆ ಗೊತ್ತು ಬಿಡಿ, ಬರ್ತೀನಿ. ಗೊತ್ತಾ? ಐ ಮೀನ್ ನಿಮ್ಮ ಮನೆ ಎಲ್ಲಿದೆ ಅಂತ ಯಾರನ್ನು ಕೇಳಿದ್ರು ಅವ್ರು ಹೇಳ್ತಾರಲ್ವಾ? ಪರವಾಗಿಲ್ಲ, ಹಾಗೆಲ್ಲ ಯಾರ್ಯಾರು ನಾವು ಕೇಳೋದು ಬೇಡ. ಲೊಕೇಶನ್ ಶೇರ್ ಮಾಡಿರ್ತೀವಿ. ಓಕೆ. ಎಷ್ಟೊತ್ತಿಗೆ ಬರಬೇಕು? 7. ಓಕೆ. ಯಾ. ಅಣ್ಣ, ಆ ದಿಸಿಂಗೋಸ್ಕರ ಮನೇಲಿ ಡಿನ್ನರ್ ಪಾರ್ಟಿ ಇಟ್ಕೊಂಡಿದಾರಂತೆ. ನಮ್ಮ ಮಾವನೇ ಎಲ್ಲ ಏರ್ಪಾಡು ಮಾಡಿದ್ದಂತೆ. ಬರಲೇಬೇಕು ಅಂತ ಹೇಳಿದ್ರು, ಅದಕ್ಕೆ ಒಪ್ಕೊಂಡೆ. ಅಲ್ಲ ದೀಪ, ನೀನ್ ಅಲ್ಲಿಗೆ ದಿಶಾಗ್ ಹೋಗ್ತೀಯ ಸರಿ, ಆದ್ರೆ ದೀಪನ್ ಕೇಳಿದ್ರೆ ಏನ್ ಮಾಡ್ತೀಯಾ? ಯಾರಿಗೆ ಏನು ಉತ್ತರ ಕೊಡ್ತೀಯ ನೀನು? ನನ್ಗೂ ಒಂದೂ ಗೊತ್ತಾಗ್ತಿಲ್ಲ ಅಣ್ಣ. ಯಾವುದಕ್ಕೂ ಅರ್ಚನಾ ಅಕ್ಕ ಹತ್ರ ಮಾತಾಡ್ತೀನಿ. ಹೌದು, ಅದೇನೋ ಆರ್ಯನ್ ಬಗ್ಗೆ ಹೇಳಕ್ ಬಂದ್ರಿ, ಏನು? ಅದೇ ಆರ್ಯನಪ್ಪ ಸಿಗ್ತಾರೆ, ಅವ್ರ ಹತ್ರ ನಾನೇ ಮಾತಾಡ್ತೀನಿ, ನೀನೇನು ತಲೆ ಕೆಡಿಸ್ಕೊಂಬೇಡ ಅಂತ ಹೇಳೋಣ ಅಂತ ಹೊರಟೆ. ಸರಿ ಅಣ್ಣ, ನೀವೇ ಮಾತಾಡಿ.
ಅಲ್ಲ ದೀಪ, ಚಿರು ಫೋನ್ ಮಾಡಿ ಕರೆದ ತಕ್ಷಣ ಬರ್ತೀನಿ ಅಂತ ಒಪ್ಕೊಂಡಿದ್ಯಲ್ಲ, ನೀನು ಅಲ್ಲಿ ಡಿಶ್ ಆಗಿ ಹೋದ್ರೆ ದೀಪ ಆಗಿರೋದಿಕ್ಕಾಗಲ್ಲ. ಅಯ್ಯೋ ಅಕ್ಕ, ಹಸ್ಬೆಂಡ್ ಫೋನ್ ಮಾಡಿದಾಗ ನಂಗೆ ಆಗಲ್ಲ ಅನ್ನಕ್ ಆಗ್ಲಿಲ್ಲ, ಅದಕ್ಕೆ ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಆದ್ರೆ ಈಗ ಅಕ್ಕ ಈಗ್ಲೂ ಕಾಲ ಮುಂಚಿಲ್ಲ, ದಿಶಾಗ್ ಫೋನ್ ಮಾಡ್ಬಿಟ್ಟು ನಂಗೆ ಜ್ವರ ಬಂದಿದೆ ಬರಕ್ಕಾಗಲ್ಲ ಅಂತ ಹೇಳ್ಬಿಡ್ಲಾ? ಏ ದೀಪ, ಹಾಗೆಲ್ಲ ಮಾಡೋದಿಕ್ಕಾಗಲ್ಲ. ನಿನ್ ಮೇಲಿರೋ ರೆಸ್ಪೆಕ್ಟ್ ಏನಾಗೋದಿಲ್ಲ. ಎಲ್ಲರೂ ಇರ್ತಾರೆ, ಆದ್ರೆ ದೀಪನೇ ಇರಲ್ಲ. ಅವ್ನು ಏನ್ ಅನ್ಕೋತಾನೋ ಏನೋ. ಅಕಸ್ಮಾತ್ ನೀವ್ ಎಲ್ಲೋಗಿದ್ರಿ, ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ನಂಗೆ ಗೊತ್ತಿಲ್ಲ ಅಕ್ಕ, ನಂಗೇನು ಹೋಲಿಲ್ಲ. ಈ ಯೋಚನೆ ಚಿರು ಫೋನ್ ಮಾಡ್ದಾಗ ಇರ್ಬೇಕಾಗಿತ್ತು ನಿನ್ಗೆ. ಹೋಗ್ಲಿ, ನಿನ್ಗೆ ಈ ಊರಲ್ಲಿ ಯಾರಾದ್ರೂ ನೆಂಟ್ರಿದಾರಾ? ಅವರೆಲ್ಲ ಯಾಕಕ್ಕ ಈಗ? ಅವ್ರ ಮನೆಗೆ ಊಟಕ್ಕೆ ಹೋಗಕ್ಕೆ ಯಾರು ಇಲ್ವಲ್ಲ ಅಕ್ಕ. ಇದ್ದಿದ್ರೆ ಅವ್ರ ಮನೆಗೆ ಹೋಗ್ಬೇಕು ಅಂತ ನೆಪನಾದ್ರೂ ಹೇಳ್ಬೋದಾಗಿತ್ತು. ಹಸ್ಬೆಂಡ್ ಫೋನ್ ಮಾಡ್ತಿದಾರೆ. ಯಾರಿಗೆ? ಏನ್ ತಮಾಷೆ ಮಾಡ್ತಿದ್ದೀರಾ? ಇನ್ಯಾರು ಫೋನ್ ಮಾಡ್ತಾರೆ? ನನ್ಗೆ ತಾನೇ ಫೋನ್ ಮಾಡ್ತಾರೆ. ದಡ್ಡಿ, ದೀಪಂಗ ದಿಶಂಗ? ದೀಪಂಗೆ. ಸರಿ ಆಯ್ತು, ದೀಪನ್ ತರ ಮಾತಾಡು, ನೆನ್ಪಿರ್ಲಿ. ಹಾ ಹೇಳಿ ಹಸ್ಬೆಂಡು. ಎಲ್ರಿ ಇದ್ದೀರಾ? ಮನೇಲಿ ರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಆಗ್ಲೇ ಹೊರಗೋಗಿದ್ದೀರಾ? ಮತ್ತೆ ಅದೇ ಜಾಗಕ್ಕೆ ಹೋದ್ರಾ? ಅಯ್ಯಪ್ಪ ಇಲ್ಲಪ್ಪ, ಒಂದ್ಸಲ ಮರ್ಯಾದೆ ಕಳ್ಕೊಂಡಿರೋ ಜಾಗಕ್ಕೆ ತಿರ್ಗಾ ಹೋಗ್ತೀನ. ಮತ್ತೆಲ್ಲಿದ್ದೀರಾ? ಹಸ್ಬೆಂಡು ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಆಚೆ ಬಂದಿದ್ದೆ. ಏನ್ ವಿಷಯ? ಇವತ್ತು ಮನೇಲಿ ಅಪ್ಪ ಡಿನ್ನರ್ ಇಟ್ಕೊಂಡಿದ್ದಾರೆ. ಯಾಕೆ ಹಸ್ಬೆಂಡು? ನಾವು ಮದ್ವೆ ಆಗಿ 1 ವರ್ಷ ಆದ್ಮೇಲೆ ಇಟ್ಕೊಂಡ್ರ? ಯಾಕೆ, ಏನಾದ್ರೂ ಸಿಹಿ ಸುದ್ದಿನ? ನೀವು ಏನೇನೋ ಅನ್ಕೋಬೇಡಿ. ಅಪ್ಪ ಡಿನ್ನರ್ ಅರೇಂಜ್ ಮಾಡಿರೋದು ನನಗೆ ನಿಮಗೆ ಅಲ್ಲ, ದಿಶಾ ಅವ್ರಿಗೆ. ಓ ಆಮೇಲೆ ಕ್ಲಾಡೀಗ ನಾನೇನ್ ಮಾಡ್ಲಿ? ಅವ್ರು ಇನ್ನೇನು ಬರೋ ಟೈಮ್ ಆಯ್ತು. ಅವ್ರು ಬರೋದ್ರೊಳಗೆ ನೀವೆಲ್ಲ ಇದ್ರು ಮನೆಗೆ ಬನ್ನಿ. ಏನ್ ಹಸ್ಬೆಂಡು ಆರ್ಡರ್ ಮಾಡ್ತಿದ್ದೀರಾ? ಇಲ್ಲ ರೀ, ಎಲ್ರೂ ಇದ್ದು ನೀವಿಲ್ದಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಮರ್ಯಾದೆ ಕೊಟ್ಟು ಪ್ರೀತಿಯಿಂದ ಬನ್ನಿ ಅಂತ ಹೇಳ್ತಾ ಇದೀನಿ. ಹಾಗೆ ಹೇಳಿ. ಆದ್ರೆ ಕ್ಷಮಿಸಿ ಹಸ್ಬೆಂಡು, ನಾನು ಬರೋದು ತಡ ಆಗತ್ತೆ. ಯಾಕೆ? ಅಂತ ಕೆಲಸ ಏನಿದೆ? ಆರ್ಡ್ರು ತುಂಬಾ ಜಾಸ್ತಿ ಇದೆ, ಲೇಟ್ ಆಗ್ಬೋದು. ಬೇಗ ಬರಕ್ ಪ್ರಯತ್ನ ಪಡ್ತೀನಿ ಆಯ್ತಾ? ಸುಮ್ಮನೆ ಕಥೆಗಳು ಹೇಳ್ಬೇಡಿ. ದಿಶಾ ಅವ್ರು ಬಂದಾಗ ನೀವು ಮನೇಲಿ ಇಲ್ಲ ಅಂದ್ರೆ ಹೇಗೆ? ಸುಮ್ಮನೆ ಬೇಗ ಬನ್ನಿ. ಬರಕ್ಕಾಗಲ್ಲ ಹಸ್ಬೆಂಡು. ಏನಂದ? ಬರ್ಲೇಬೇಕು ಅಂತ ಹೇಳ್ತಿದಾರಕ್ಕ. ಸರಿ ಆಯ್ತು, ಇವಾಗ ಇನ್ನೇನು ಮಾಡಕ್ಕಾಗಲ್ಲ. ನೀನು ದಿಶಾ ಆಗಿ ಊಟಕ್ಕೆ ಹೋಗು. ಊಟ ಮುಗಿಸ್ಕೊಂಡು ಬಂದಾದ್ಮೇಲೆ ದೀಪಾಗ್ ಹೋಗುವಂತೆ. ಅವನು ಯಾಕೆ ಬರ್ಲಿಲ್ಲ, ಏನಿಗೆ ಬರ್ಲಿಲ್ಲ ಅಂತ ಏನಾದ್ರು ಕೇಳಿದ್ರೆ ಏನೋ ಒಂದು ಹೇಳಿದ್ರೆ ಆಯ್ತು. ಸರಿನಾ? ಇದೆಲ್ಲ ಟೈಮ್ ಆಯ್ತು. ಒಂದ್ ನಿಮಿಷ, ನೀನ್ ಈ ತರ ಹೋದ್ರೆ ಆಗಲ್ಲ. ಫುಲ್ ಸ್ಟೈಲ್ ಆಗಿ ಆಟಿಟ್ಯೂಡ್ ಆಗಿ ಹೋಗ್ಬೇಕು, ಸರಿನಾ? ಆಮೇಲೆ ಆ ದೀಪ ಫೋನ್ನ ಸೈಲೆಂಟ್ಗೆ ಹಾಕು. ಅವನೇನಾದ್ರೂ ಫೋನ್ ಮಾಡಿದ್ರೆ ಕಷ್ಟ. ಓಕೆ, ಹೋಗೇನಾಗಲ್ಲ.